ವೀಕ್ಷಕರಿಗೆ ನಮಸ್ಕಾರ. ಇದೇ ದಿನ ಅಂದರೆ ಜೂನ್ 21 ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುತ್ತೇವೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿ. ಪೂರ್ವ ಮತ್ತು ಪಶ್ಚಿಮವನ್ನು ಬೆಸೆಯುತ್ತಿರುವ ಮಹಾವಿದ್ಯೆ ಅಂದರೆ ಯೋಗ. ಇದಕ್ಕೆ ಮನ್ನಣೆ ಸಿಕ್ಕಿದ್ದು 2015 ಜೂನ್ 21 ವಿಶ್ವ ಮಾನ್ಯತೆ ಸಿಕ್ಕ ದಿನ. ಇದನ್ನು 177 ರಾಷ್ಟ್ರಗಳು ಈ ಸಹಯೋಗದೊಂದಿಗೆ ಈ ಯೋಗ ದಿನವನ್ನು ಜೂನ್ 21ರಂದು ಆಚರಿಸಲು ಒಪ್ಪಿಕೊಂಡಿದ್ದಾರೆ. ಭಾರತೀಯ ಯೋಗದ ಬಗ್ಗೆ ತಿಳಿದುಕೊಂಡಿರುವ ವಿದೇಶಿಯರೇ ಜಾಸ್ತಿ. ಹೀಗಾಗಿ ನಮ್ಮ ದೇಶೀಯರಿಗಿಂತ ವಿದೇಶಿಯರೇ ಜಾಸ್ತಿ. ಹೀಗಾಗಿ ವಿಶ್ವ ಯೋಗ ದಿನಾಚರಣೆಯ ಬಗ್ಗೆ ಒಂದೆರಡು ಮಾತುಗಳು. ಸೂರ್ಯ ನಮಸ್ಕಾರವನ್ನು ಮಾಡುವಾಗ ನಾವು ಮಂತ್ರವನ್ನು ಹೇಳುತ್ತೇವೆ. ಇದನ್ನು ಕಲಿಸಿಕೊಟ್ಟಿದ್ದು ನಮ್ಮ ಸನಾತನ ಧರ್ಮ. ಮನುಷ್ಯ ಹೇಗೆ ಬದುಕಬೇಕು ಎಂದು ಹೇಳಿಕೊಟ್ಟಿದ್ದು ಸಹ ನಮ್ಮ ಸನಾತನ ಧರ್ಮ. ಜಗತ್ತು ಹುಟ್ಟುವುದಕ್ಕಿಂತ ಮೊದಲೇ ಓಂಕಾರ ಹುಟ್ಟಿದೆ ಎಂದು ಹೇಳಲಾಗುತ್ತದೆ. ಇದು ಹೇಗೆ ಎಂದರೆ ಸೂರ್ಯಮಂಡಲದಿಂದ ಹೊರಹೊಮ್ಮುವ ಶುದ್ಧ ತರಂಗಗಳು ಓಂಕಾರದ ಥರ ಕೇಳಿಸುತ್ತವೆ ಎಂದು ಇತ್ತೀಚೆಗೆ ಸಹ ನಾಸಾದವರು ಹೇಳಿದ್ದಾರೆ ಎಂದು ಹೇಳಲಾಗಿದೆ. ಯೋಗದಲ್ಲಿ ಮೊದಲು ಓಂಕಾರಕ್ಕೆ ಪ್ರಥಮ ಆದ್ಯತೆ ಇದೆ. ಪ್ರತಿಯೊಬ್ಬರಿಗೂ ಯೋಗದ ಬಗ್ಗೆ ಶ್ರೀಸಾಮಾನ್ಯರು ತಿಳಿದುಕೊಳ್ಳುವ ಹಾಗೆ ಮಾಡಿದ್ದು ನಮ್ಮ ಪತಂಜಲಿ ಮಹರ್ಷಿಗಳು. ಅವರು ಕ್ರಿಸ್ತಪೂರ್ವ 4ರಿಂದ 2ನೇ ಶತಮಾನದ ಮಧ್ಯಭಾಗದಲ್ಲಿ ಇದ್ದರು ಎನ್ನುವ ಉಲ್ಲೇಖ ಇದೆ. ಪತಂಜಲಿ ಮಹರ್ಷಿಗಳು ಯೋಗದ ಬಗ್ಗೆ ಹೇಳುವುದಕ್ಕೂ ಮೊದಲೇ ಯೋಗ ಇತ್ತು, ಆದರೆ ಅಷ್ಟೊಂದು ಪ್ರಚಲಿತದಲ್ಲಿ ಇರಲಿಲ್ಲ. ಪತಂಜಲಿ ಮಹರ್ಷಿಗಳು ಸರಳ ಸೂತ್ರದ ಮೂಲಕ ವಿವಿಧ ಯೋಗ ಸೂತ್ರಗಳನ್ನು ಸಮೀಕರಿಸಿ ಒಟ್ಟುಗೂಡಿಸಿ ಪತಂಜಲಿ ಮಹಾಮುನಿಗಳು ಈ ಯೋಗವನ್ನು ಜನರಲ್ಲಿ ಪ್ರಚಾರ ಮಾಡಿದರು. ಅಷ್ಟಾಂಗ ಯೋಗದ ಮೂಲಕ ಅಂದರೆ ಯಮ, ನಿಯಮ, ಆಸನ, ಪ್ರತ್ಯಾಹಾರ, ಪ್ರಾಣಾಯಾಮ ಹೀಗೆ ಅಷ್ಟಾಂಗ ಸಾಧನೆಯ ಮೂಲಕ ದೇಹ ಮನಸ್ಸನ್ನು ಹೇಗೆ ಜಾಗೃತಗೊಳಿಸಬಹುದು ಎಂದು ಪತಂಜಲಿ ಮಹರ್ಷಿಗಳು ತಿಳಿಸಿಕೊಟ್ಟಿದ್ದಾರೆ. ಹಠಯೋಗದಲ್ಲಿ ಶರೀರ ಮತ್ತು ಮನಸ್ಸಿಗೆ ಕಠಿಣ ಮಾರ್ಗಕ್ಕೆ ಒತ್ತು ಕೊಡಲಾಗಿದೆ. ಈ ಯೋಗವನ್ನು ಹೆಚ್ಚಾಗಿ ಹೊರಗಡೆ ಪ್ರಚಾರ ಮಾಡಿದ್ದು ಬೌದ್ಧ ಪಂಥದವರು, ಜೈನ ಪಂಥದವರು. ಅದರಲ್ಲಿ ಸತ್ಯ, ಜ್ಞಾನ, ಸ್ವಾತಂತ್ರ್ಯ ಈ 3 ಸೂತ್ರದ ಮೇಲೆ ಈ ಯೋಗವನ್ನು ರೂಪಿಸಲಾಗಿದೆ. ಹೀಗೆ ಇವರು ಚೀನಾ, ಟಿಬೆಟ್, ನೇಪಾಳ ಇಲ್ಲೆಲ್ಲ ಈ ಯೋಗದ ಬಗ್ಗೆ, ಯೋಗ ಮತ್ತು ಧ್ಯಾನದ ಬಗ್ಗೆ ಹೆಚ್ಚು ಪ್ರಚಾರ ಆಗಿದ್ದು ಆ ಕಡೆಯಿಂದನೇ. ಈ ಧರ್ಮದ ಮೂಲಕ ಧ್ಯಾನ ಮತ್ತು ಯೋಗ, ತಾಂತ್ರಿಕ ಯೋಗ ಹೀಗಾಗಿ ರೂಪುಗೊಂಡು ಮಾರ್ಪಾಡಾಗಿದೆ. ದೇಹ ಮನಸ್ಸಿನ ಎರಡರ ಸಮಾನತೆಯನ್ನು ಅದರಲ್ಲೂ ಸೂರ್ಯ ನಮಸ್ಕಾರ ಮಾಡುವುದರಲ್ಲಿ ನಾವು ಅತ್ಯಂತ ಪ್ರಮುಖವಾದದ್ದು. ಅದು ನಾವು ಸೂರ್ಯನಿಗೆ ಮಾಡುವ ನಮಸ್ಕಾರವಲ್ಲ. ಆಸನ ಶಕ್ತಿಯಿಂದ ದೇಹಕ್ಕೆ ಸೂರ್ಯನ ಶಕ್ತಿಯನ್ನು ಆಹ್ವಾನ ಮಾಡಿಕೊಳ್ಳುವುದು, ಆರೋಗ್ಯ ಶಕ್ತಿವಂತ ದೇಹವನ್ನು ಪಡೆದುಕೊಳ್ಳುವುದು. ಯೋಗದಲ್ಲಿ ನಾವು ಸಾಮಾನ್ಯವಾಗಿ ಮಾಡುವ ಆಸನಗಳು ಉತ್ಕಟಾಸನ ಮತ್ತು ವೃಕ್ಷಾಸನ, ಚಂದ್ರ ನಮಸ್ಕಾರ, ಕೆಲವೊಂದು ನಮಸ್ಕಾರಗಳನ್ನು ಮಾಡ್ತೇವೆ. ಹಾಗೆ ಈ ಒಂದು ಪ್ರಾಣಾಯಾಮಗಳಲ್ಲಿ ಕಪಾಲಭಾತಿ, ಆಮೇಲೆ ಭಸ್ತ್ರಿಕಾ ಇವನ್ನೆಲ್ಲ ನಾವು ಮಾಡ್ತೀವಿ. ಅನುಲೋಮ ವಿಲೋಮ ಆಸನಗಳನ್ನು ಮಾಡ್ತೇವೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಕೊಬ್ಬನ್ನು ಕರಗಿಸಲು ಈ ಯೋಗ ಅತ್ಯಂತ ನಿಧಾನವಾಗಿ ನಮಗೆ ಪರಿಣಾಮ ಬೀರಿದರೂ ಸಹ ಯೋಗ ಅತ್ಯಂತ ಪ್ರಮುಖವಾದದ್ದು. ಹಾಗೆಯೇ ಈ ಯೋಗವನ್ನು ಸಿಂಧೂ ಸರಸ್ವತಿ ಕಣಿವೆಗಳಿಂದ ಹುಟ್ಟಿದ ಕಲೆ ಎಂದು ಸಹ ಹೇಳುತ್ತಾರೆ. ಈ ಯೋಗಕ್ಕೆ ಮೂಲ ಗುರು ಶಿವ ಅಂದರೆ ಪರಮಾತ್ಮ. ಅದರಿಂದ ಶಿವನನ್ನು ಆದಿಯೋಗಿ ಎಂದು ಸಹ ಕರೆಯುತ್ತಾರೆ. ಸಾವಿರಾರು ವರ್ಷಗಳ ಹಿಂದೆ ಸಪ್ತ ಋಷಿಗಳಿಗೆ ಕಾಂತಿ ಸರೋವರ ತೀರದಲ್ಲಿ ಯೋಗ ಬೋಧನೆಯನ್ನು ಮಾಡಿದ್ದರು ಎನ್ನುವ ಉಲ್ಲೇಖ ಇದೆ. ಆರೋಗ್ಯ ಸಾಧನೆಯಿಂದ ಹಿಡಿದು ಮೋಕ್ಷ ಸಾಧಿಸುವುದರವರೆಗೆ ಯೋಗ
ತುಂಬ ಸಹಾಯ ಮಾಡುತ್ತದೆ. ಅದರಲ್ಲಿ ರಾಜಯೋಗ, ಹಠಯೋಗ, ಕ್ರಿಯಾಯೋಗ, ಅಷ್ಟಾಂಗ ಯೋಗ, ಜ್ಞಾನಯೋಗ, ಕುಂಡಲಿನಿ ಯೋಗ, ಭಕ್ತಿಯೋಗ ಹೀಗೆ ಮುಂತಾದ ಭಾಗಗಳಿವೆ. ಅದರಲ್ಲಿ ಪತಂಜಲಿ ಯೋಗ ಸೂತ್ರ ಸಹ ಒಂದು. ಪತಂಜಲಿಯವರನ್ನು ನಾವು ಈ ಶ್ಲೋಕದಿಂದ ಸ್ಮರಿಸುತ್ತೇವೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿನಾ ನತೋಸ್ಮಿ. ಹಾಗೆ ಪ್ರಾಣಾಯಾಮ ಸಹ ಮನಸ್ಸಿಗೆ ತುಂಬ ಮುದ ನೀಡುವ ಮತ್ತು ಅದರಲ್ಲಿ ಕೆಲವೊಂದು ಪ್ರಾಣಾಯಾಮದಲ್ಲಿ ಸಂಬಂಧಪಟ್ಟ ಆಸನಗಳು ಇತ್ತೀಚೆಗೆ ಬರ್ತಕ್ಕಂಥ ಕೆಲವು ಅನಾರೋಗ್ಯಕ್ಕೆ ತುಂಬ ಸಹಕಾರಿಯಾಗುತ್ತವೆ ವೀಕ್ಷಕರೇ. ಹಾಗಾಗಿ ದಿನಾಲೂ ನಾವು ಏನಂದರೆ ಒಂದು ಅರ್ಧ ಗಂಟೆ ಆಗಲಿ 1 ಅವರ್ ಆಗಲಿ ಒಂದು ಸ್ವಲ್ಪ ಯೋಗಕ್ಕೆ ನಮ್ಮ ಒಂದು ದೇಹದ ಆರೋಗ್ಯ ಕಾಪಾಡಿಕೊಳ್ಳಲು ನಾವು ಆ ಒಂದು ಸಮಯವನ್ನು ನಿಗದಿಪಡಿಸಿಕೊಂಡು ನಾವು ಅದಕ್ಕೆ ಮೀಸಲಿಡಬೇಕು. ಇದಿಷ್ಟು ಒಂದು ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ನನ್ನ ಮಾಹಿತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು.